ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಸವ ಜಯಂತಿ ಹಾಗೂ ಓಲೆಮಠದ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆಗಳು ಆರಂಭಗೊಂಡಿವೆ. ಜಮಖಂಡಿಯ ಓಲೆಮಠದ ಆಶ್ರಯದಲ್ಲಿ ಏಪ್ರಿಲ್ 15ರಿಂದ 20ರವರೆಗೆ ಬಸವ ಜಯಂತಿ ಕಾರ್ಯಕ್ರಮ ಮತ್ತು ಜಾತ್ರಾ ಮಹೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಹಾಗೂ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಂದು ಓಲೆಮಠದ ಆನಂದಶ್ರೀ ದೇವರು ತಿಳಿಸಿದ್ದಾರೆ. ಓಲೆಮಠದ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಸಮಾಜಗಳ ಮುಖಂಡರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 15ರಿಂದ 19ರವರೆಗೆ ಪ್ರತಿದಿನ ವಿಭಿನ್ನ ಹಿರಿಯ ಸಾಹಿತಿಗಳಿಂದ ಬಸವ ತತ್ವಗಳ ಕುರಿತು ವಿಶೇಷ ಉಪನ್ಯಾಸಗಳನ್ನು ಆಯೋಜಿಸಲಾಗಿದೆ ಎಂದರು. ಪ್ರತಿದಿನ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಏಪ್ರಿಲ್ 20ರಂದು ಬೆಳಿಗ್ಗೆ ಬಸವಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಗರದಲ್ಲಿ ನಡೆಯಲಿದ್ದು, ಸುಮಂಗಳೆಯರು ಸಸಿಗಳನ್ನು ಹೊತ್ತು ಬಸವ ವೃಕ್ಷೋತ್ಸವ ಮೂಲಕ ಪರಿಸರ ಜಾಗೃತಿ ಮೂಡಿಸಲಿದ್ದಾರೆ. ಬಸವ ಜಯಂತಿ ಕರ್ನಾಟಕದಾದ್ಯಂತ ಭಕ್ತಿಭಾವದಿಂದ ಆಚರಿಸಲ್ಪಡುವ ಹಬ್ಬವಾಗಿದ್ದು, ಬಸವಣ್ಣನವರ ಸಮಾನತೆ ಹಾಗೂ ಮಾನವೀಯತೆಯ ಸಂದೇಶಗಳನ್ನು ಸಾರುತ್ತದೆ. ಒಟ್ಟಾರೆ ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಜಾಗೃತಿಯನ್ನು ಒಟ್ಟುಗೂಡಿಸುವ ಈ ಉತ್ಸವಕ್ಕೆ ಭಕ್ತರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಓಲೆಮಠದ ಜಾತ್ರೆಯನ್ನು ಬಸವ ಜಯಂತಿ ನಿಮಿತ್ತವಾಗಿ ನಾವೆಲ್ಲ ಜಮಖಂಡಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಭಕ್ತರು ಕೂಡಿ ಬಹಳ ಅದ್ಭುತವಾಗಿ ವಿಶೇಷವಾದ ಜಾತ್ರೆಯನ್ನು ನಾವೆಲ್ಲ ಮಾಡಲಿಕ್ಕೆ ಇವತ್ತು ಪೂರ್ವಭಾವಿ ಸಭೆಯನ್ನು ಕೂಡಿದ್ದೇವೆ. ಈ ಜಾತ್ರೆ ವಿಶೇಷವಾಗಿ 15ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಇಲ್ಲೇ ಓಲೆಮಠದೊಳಗ ವಿಶೇಷವಾದ ಸಾಹಿತಿಗಳು ಚಿಂತಕರಿಂದ ವಿಶೇಷವಾದ ಪ್ರವಚನ ಕಾರ್ಯಕ್ರಮ ಜರುಗಲಿದೆ. ಅದು ಆದ ನಂತರ ಬಸವ ಜಯಂತಿ 20ನೇ ತಾರೀಕಿನಿಂದ ಬೆಳಗ್ಗೆ ವಿಶೇಷವಾಗಿ ಬಸವಣ್ಣವರ ಒಂದು ಭಾವಚಿತ್ರ ಮೆರವಣಿಗೆ ಎಲ್ಲ ತಾಯಂದರ ಎಲ್ಲ ಭಕ್ತರ ತಲೆಯ ಮೇಲೆ ವೃಕ್ಷವನ್ನು ಇಟ್ಟು ಬಸವ ವೃಕ್ಷೋತ್ಸವ ಪರಿಸರ ಜಾಗೃತಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ವೃಕ್ಷೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದು ಮುಗಿದ ನಂತರ ಮತ್ತೆ ಸಾಯಂಕಾಲ ಒಂದು ತೇರೆಳೆಯುವುದು, ಎಲ್ಲ ಭಕ್ತರು ಸೇರಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಭಕ್ತರು ಸೇರಿ ತೇರು ಎಳೆಯುವ ಕಾರ್ಯಕ್ರಮ. ತೇರು ಎಳೆದ ನಂತರ ಆ ಕಾರ್ಯಕ್ರಮ ಮುಗಿದ ನಂತರ ಮತ್ತು ವೇದಿಕೆ ಮೇಲೆ ಹಲವಾರು ಮಹಾತ್ಮರಿಂದ ಒಂದು ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಭಾಗದ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಯಶಸ್ವಿ ಮಾಡಿಕೊಡ್ಬೇಕಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ನಾನು ಪ್ರಾರ್ಥನೆಯನ್ನು ಕೇಳ್ಕೊತೀನಿ.